ಬೆಂಗಳೂರಿನಲ್ಲಿ ಈ ಸರಗಳ್ಳರ ಹಾವಳಿ ನಿಲ್ತಾ ಇಲ್ಲ. ಮಾದನಾಯಕನಹಳ್ಳಿಯ ದಾಸನಪುರದಲ್ಲೂ ಕೂಡ ಸರಗಳ್ಳತನ ನಡೆದಿದೆ. ಟೀ ಸಿಗರೇಟ್ ಕೇಳುವ ನೆಪದಲ್ಲಿ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿರುವಂಥ ಚೋರರು. ಕಾರ್ನಲ್ಲಿ ಬಂದಿದ್ದಂಥ ಇಬ್ಬರು ಖತರ್ನಾಕ್ ಖದೀಮರು ಮಾಡಿರುವಂಥ ಒಂದು ಕೃತ್ಯ ಇದು. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಆತ ಕಾರ್ನಿಂದ ಇಳಿದು ಬರ್ತಾನೆ ಒಬ್ಬ ಕಳ್ಳ. ಅಲ್ಲಿ ಬಂದು ಅಂಗಡಿಯಲ್ಲಿ ಟೀ ಸಿಗರೇಟು ಕೇಳ್ತಾನೆ. ಅದಾದ ನಂತರ ಸಮಯ ನೋಡಿ ಕತ್ತಲ್ಲಿದ್ದಂಥ ಮಾಂಗಲ್ಯ ಸರವನ್ನು ಎಗರಿಸಿ ಪರಾರಿಯಾಗ್ತಾನೆ. ಅಂಗಡಿಯ ಮಹಿಳೆ ನೋಡಿ, ಅಲ್ಲಿ ಒಂದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಕೆಯ ಜೊತೆ ಮಾತಾಡಿ ಆಕೆಯ ಒಂದು ನನಗೆ ಟೀ ಕಾಫಿ ಬೇಕು ಅಂಥೇಳಿ ಮಾತಾಡ್ತಾನೆ. ಕತ್ತಿಗೆ ಕೈ ಹಾಕಿ ನೇರವಾಗಿ ಮಾಂಗಲ್ಯ ಸರವನ್ನು ಕಿತ್ಕೊಂಡು ಈತ ಪರಾರಿಯಾಗಿರೋದು. ಅದು ಕಾರಲ್ಲಿ ಬಂದು ನೋಡಿ, ಅಲ್ಲಿ ಒಂದು ಯೆಲ್ಲೋ ಬೋರ್ಡ್ ಇದು. ಯೆಲ್ಲೋ ಬೋರ್ಡ್ ಕಾರು, ಸಹಜವಾಗಿ ಆ ಕಾರ್ನ ನಂಬರ್ ಇದೆಲ್ಲವೂ ಕೂಡ ಫೈಂಡ್ ಔಟ್ ಆಗುತ್ತೆ ಈ CC ಕ್ಯಾಮ್ರಾದಲ್ಲಿ. ಅದು ಯೆಲ್ಲೋ ಬೋರ್ಡ್ ಕಾರ್ನಲ್ಲಿ ಬಂದು ಈ ಥರದ ಕೃತ್ಯ ಎಸಗಿ ಪರಾರಿಯಾಗಿರೋದು. ನಾಗರತ್ನಮ್ಮ ಅಂಥೇಳಿ ನೋಡಿ, ಬಂದ ಯಾವ ದಾರಿಯಲ್ಲಿ ಬಂದಿದ್ರು ಅದೇ ದಾರಿಯಲ್ಲಿ ಮತ್ತೆ ಯೂಟರ್ನ್ ಹೊಡೆದು ವಾಪಸ್ ಹೋಗಿದೆ ಕಾರ್. ಅದು ಫೋನ್ಪೇ ಮಾಡ್ತೀನಿ ಅಂತ ಹೇಳಿ ನಂಬರು ಸ್ಕ್ಯಾನರನ್ನು ಕೇಳ್ತಾನೆ. ಆಗ ಆ ಮಹಿಳೆಯಲ್ಲಿದ್ದಂಥವರು ಮೊಬೈಲ್ನಲ್ಲಿ ಸ್ಕ್ಯಾನರನ್ನು ತೆಗೆಯೋದಕ್ಕೆ ಅಂಥೇಳಿ ಅವರ ಚಿತ್ತವನ್ನು ಆ ಕಡೆ ಡೈವರ್ಟ್ ಮಾಡಿ ಇಮಿಡಿಯೇಟಾಗಿ ಕತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರವನ್ನು ಕಿತ್ತು ಆತ ಪರಾರಿಯಾಗ್ತಾನೆ. ಬೆಂಗಳೂರಿನಲ್ಲಿ ಈ ಸರಗಳ್ಳರ ಹಾವಳಿ ನಿಲ್ತಾ ಇಲ್ಲ. ಮಾದನಾಯಕನಹಳ್ಳಿಯ ದಾಸನಪುರದಲ್ಲೂ ಕೂಡ ಸರಗಳ್ಳತನ ನಡೆದಿದೆ. ಟೀ ಸಿಗರೇಟ್ ಕೇಳುವ ನೆಪದಲ್ಲಿ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿರುವಂಥ ಚೋರರು. ಕಾರ್ನಲ್ಲಿ ಬಂದಿದ್ದಂಥ ಇಬ್ಬರು ಖತರ್ನಾಕ್ ಖದೀಮರು ಮಾಡಿರುವಂಥ ಒಂದು ಕೃತ್ಯ ಇದು. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಆತ ಕಾರ್ನಿಂದ ಇಳಿದು ಬರ್ತಾನೆ ಒಬ್ಬ ಕಳ್ಳ. ಅಲ್ಲಿ ಬಂದು ಅಂಗಡಿಯಲ್ಲಿ ಟೀ ಸಿಗರೇಟು ಕೇಳ್ತಾನೆ. ಅದಾದ ನಂತರ ಸಮಯ ನೋಡಿ ಕತ್ತಲ್ಲಿದ್ದಂಥ ಮಾಂಗಲ್ಯ ಸರವನ್ನು ಎಗರಿಸಿ ಪರಾರಿಯಾಗ್ತಾನೆ. ಅಂಗಡಿಯ ಮಹಿಳೆ ನೋಡಿ, ಅಲ್ಲಿ ಒಂದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಕೆಯ ಜೊತೆ ಮಾತಾಡಿ ಆಕೆಯ ಒಂದು ನನಗೆ ಟೀ ಕಾಫಿ ಬೇಕು ಅಂಥೇಳಿ ಮಾತಾಡ್ತಾನೆ. ಕತ್ತಿಗೆ ಕೈ ಹಾಕಿ ನೇರವಾಗಿ ಮಾಂಗಲ್ಯ ಸರವನ್ನು ಕಿತ್ಕೊಂಡು ಈತ ಪರಾರಿಯಾಗಿರೋದು. ಅದು ಕಾರಲ್ಲಿ ಬಂದು ನೋಡಿ, ಅಲ್ಲಿ ಒಂದು ಯೆಲ್ಲೋ ಬೋರ್ಡ್ ಇದು. ಯೆಲ್ಲೋ ಬೋರ್ಡ್ ಕಾರು, ಸಹಜವಾಗಿ ಆ ಕಾರ್ನ ನಂಬರ್ ಇದೆಲ್ಲವೂ ಕೂಡ ಫೈಂಡ್ ಔಟ್ ಆಗುತ್ತೆ ಈ CC ಕ್ಯಾಮ್ರಾದಲ್ಲಿ. ಅದು ಯೆಲ್ಲೋ ಬೋರ್ಡ್ ಕಾರ್ನಲ್ಲಿ ಬಂದು ಈ ಥರದ ಕೃತ್ಯ ಎಸಗಿ ಪರಾರಿಯಾಗಿರೋದು. ನಾಗರತ್ನಮ್ಮ ಅಂಥೇಳಿ ನೋಡಿ, ಬಂದ ಯಾವ ದಾರಿಯಲ್ಲಿ ಬಂದಿದ್ರು ಅದೇ ದಾರಿಯಲ್ಲಿ ಮತ್ತೆ ಯೂಟರ್ನ್ ಹೊಡೆದು ವಾಪಸ್ ಹೋಗಿದೆ ಕಾರ್. ಅದು ಫೋನ್ಪೇ ಮಾಡ್ತೀನಿ ಅಂತ ಹೇಳಿ ನಂಬರು ಸ್ಕ್ಯಾನರನ್ನು ಕೇಳ್ತಾನೆ. ಆಗ ಆ ಮಹಿಳೆಯಲ್ಲಿದ್ದಂಥವರು ಮೊಬೈಲ್ನಲ್ಲಿ ಸ್ಕ್ಯಾನರನ್ನು ತೆಗೆಯೋದಕ್ಕೆ ಅಂಥೇಳಿ ಅವರ ಚಿತ್ತವನ್ನು ಆ ಕಡೆ ಡೈವರ್ಟ್ ಮಾಡಿ ಇಮಿಡಿಯೇಟಾಗಿ ಕತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರವನ್ನು ಕಿತ್ತು ಆತ ಪರಾರಿಯಾಗ್ತಾನೆ.